ಮತಧರ್ಮ ಒಂದು ಪ್ರಬಂಧ. ಅಧ್ಯಾಯ 5. ಆದಿಕಾಲದ ಕ್ರೈಸ್ತ ಧರ್ಮ. ಗುಲಾಮಗಿರಿ ಚಾಲ್ತಿಯಲ್ಲಿದ್ದ ಪ್ರಾಚೀನ ಗ್ರೀಸ್ ಮತ್ತು ಸಮೀಪ ಪ್ರಾಚ್ಯ ದೇಶಗಳನ್ನು ಮತ್ತು ಇನ್ನೂ ತೀರಾ ಹಿಂದುಳಿದಿದ್ದ ಗಾಲ್ ಮತ್ತು ಸ್ಪೇನ್ ಪ್ರದೇಶಗಳನ್ನು ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಒಂದುಗೂಡಿಸಿ ಏಕಚಕ್ರಾಧಿಪತ್ಯವನ್ನಾಗಿ ಮಾಡಲಾಯಿತು. ಆ ಹೊತ್ತಿಗೆ ಈ ಆಧಿಪತ್ಯದ ಗುಲಾಮಗಿರಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂತರ್ಗತವಾಗಿದ್ದ ವಿರೋಧಾಭಾಸಗಳೆಲ್ಲವೂ ಒಂದಾಗಿ ಗಂಭೀರ ಪರಾಕಾಷ್ಠೆ ಮುಟ್ಟಿದವು. ತನ್ನ ದಣಿಯ ಕತ್ತೆ ಅಥವಾ ಎತ್ತು ಹೇಗೆ ಅವನ ಆಸ್ತಿಯೋ ಹಾಗೆಯೇ ಒಬ್ಬ ಗುಲಾಮನು ತನ್ನ ಯಜಮಾನನ ಖಾಸಗಿ ಆಸ್ತಿ. ಅವನಿಗೆ ಯಾವ ನಾಗರಿಕ ಹಕ್ಕುಗಳಾಗಲಿ ಮಾನವ ಹಕ್ಕುಗಳಾಗಲಿ ಇಲ್ಲ. ಅವನು ಕೇವಲ ಒಂದು ಜೀವಂತ ಸಾಧನ, ಉಪಕರಣ. ಅವನ ಉತ್ಪಾದನೆಯಲ್ಲಿ ಉಳಿತಾಯದ ಭಾಗವೆಲ್ಲವನ್ನು ಅವನಿಂದ ವಶಪಡಿಸಿಕೊಳ್ಳಲಾಗುತ್ತಿತ್ತು. ಆಗಿನ ಉತ್ಪಾದನೆಯ ಮಟ್ಟವನ್ನು ತೆಗೆದುಕೊಂಡರೆ ಬಿಟ್ಟಿ ದುಡಿಮೆಗಿಂತ ಗುಲಾಮನ ದುಡಿಮೆಯೇ ಹೆಚ್ಚು ಲಾಭದಾಯಕವಾಗಿತ್ತು. ಸಾಮಾನ್ಯೀಕರಿಸಿ ಹೇಳುವುದಾದರೆ ಆ ಗುಲಾಮನಿಗೆ ಉತ್ಪಾದನೆ ಹೆಚ್ಚಿಸುವುದರಲ್ಲಾಗಲಿ ತನ್ನ ಕಾರ್ಯ ನೈಪುಣ್ಯವನ್ನು ಇನ್ನಷ್ಟು ಉತ್ತಮಗೊಳಿಸುವುದರಲ್ಲಾಗಲಿ ಯಾವ ಪ್ರೋತ್ಸಾಹವೂ ಇರಲಿಲ್ಲ. ತತ್ಫಲವಾಗಿ ಎಲ್ಲಿಯವರೆಗೆ ಗುಲಾಮರು ಅಗ್ಗವಾಗಿದ್ದರೋ ಅಲ್ಲಿಯ ತನಕ ಹೊಸ ಆವಿಷ್ಕಾರಗಳಿಗೆ ಅವಕಾಶವೇ ಇರಲಿಲ್ಲ. ಆ ಕಾರಣ ಒಂದೋ ಅವುಗಳ ಅಗತ್ಯವಿರಲಿಲ್ಲ, ಅಥವಾ ಗುಲಾಮರ ದಣಿಗಳಿಗೆ ಸಾಕಷ್ಟು ವಿರಾಮವಿದ್ದರೂ ಅವರಿಗೆ ಕೆಲಸದ ಅನುಭವವಿರಲಿಲ್ಲ. ಗುಲಾಮಗಿರಿ ದುಡಿಮೆ ಲಾಭದಾಯಕವಲ್ಲವೆಂದು ಮನದಟ್ಟಾದ ಮೇಲೆಯೂ ಅವರನ್ನು ಕೈಬಿಟ್ಟು ಅವರ ಸ್ಥಾನದಲ್ಲಿ ಬೇರೆಯವರನ್ನು ತರುವುದು ಸಾಧ್ಯವಿರಲಿಲ್ಲ. ಏಕೆಂದರೆ ಶಾರೀರಿಕ ದುಡಿಮೆ ಎಷ್ಟು ಅಮಾನುಷ ಎನಿಸಿಕೊಂಡಿತ್ತೆಂದರೆ ಕಾಯಕ ಅಥವಾ ಕೈಯಲ್ಲಿ ಕೆಲಸ ಮಾಡುವುದೆಂದರೆ ಸಾಮಾನ್ಯವಾಗಿ ಎಲ್ಲರೂ ಅದರ ಬಗ್ಗೆ ತಿರಸ್ಕಾರ ತೋರಿಸುತ್ತಿದ್ದರು. ಹೀಗಾಗಿ ಕ್ರೈಸ್ತ ಶಕೆಯ ಪ್ರಾರಂಭದ ಸಂವತ್ಸರಗಳಲ್ಲಿ ರೋಮನ್ ಚಕ್ರಾಧಿಪತ್ಯವು ಕ್ರಮೇಣ ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಇಳಿಗತಿಯತ್ತ ಜಾರುತ್ತಿತ್ತು. ಪರಾಧೀನಕ್ಕೆ ಒಳಪಟ್ಟ ಅನೇಕ ದೇಶಗಳು ಆಗ ತಾನೇ ಪ್ರಾಚೀನ ಕಮ್ಯುನಿಸಂನಿಂದ ಹೊರಗೆದ್ದು ಬರುತ್ತಿದ್ದವು. ರೋಮನ್ ಚಕ್ರಾಧಿಪತ್ಯದಿಂದ ವ್ಯಾಪಾರದ ರಿಯಾಯಿತಿ ಪಡೆದ ವ್ಯಾಪಾರಗಾರರ ಹಿಡಿತಕ್ಕೆ ಇನ್ನೂ ಸಿಕ್ಕದಿರುವ ಒಂದು ಸ್ಪ್ಯಾನಿಷ್ ಬುಡಕಟ್ಟನ್ನು ಕ್ರಿಸ್ತಪೂರ್ವ 1ನೇ ಶತಮಾನದ ಲೇಖಕನೊಬ್ಬ ಹೀಗೆ ವರ್ಣಿಸುತ್ತಾನೆ. ಅವರು ಜಮೀನನ್ನು ಪ್ರತಿ ವರ್ಷವೂ ಪುನಃ ಪುನಃ ವಿಭಜನೆ ಮಾಡುವಾಗ ಪ್ರತಿಯೊಬ್ಬರಿಗೂ ಪ್ರತಿಫಲದ ಒಂದು ಭಾಗ ಸಿಕ್ಕುವುದು. ಆದರೆ ಅದು ಸಾರ್ವಜನಿಕ ಆಸ್ತಿ, ಅಂದರೆ ಎಲ್ಲರಿಗೂ ಸೇರಿದ ಆಸ್ತಿ. ಸ್ವಂತಕ್ಕಾಗಿ ಬಳಸಿಕೊಂಡವರಿಗೆ ಮರಣದಂಡನೆ ವಿಧಿಸಲಾಗುತ್ತಿತ್ತು. ಅದೇ ಲೇಖಕ ಸ್ಪೇನ್ ದೇಶದ ಬೆಳ್ಳಿ ಗಣಿಗಳಲ್ಲಿದ್ದ ಸ್ಥಿತಿಗತಿಗಳ ಕುರಿತು ಒಂದು ಒಳನೋಟ ಕೊಡುತ್ತಾನೆ. ತಮ್ಮ ದಣಿಗಳಿಗೆ ಊಹೆ ಮೀರದಷ್ಟು ಲಾಭ ಗಳಿಸಿಕೊಡುತ್ತಿರುವ ಗಣಿ ಕೆಲಸಗಾರರು ತಮ್ಮ ಬದುಕನ್ನೆಲ್ಲ ಭೂಮಿಯಡಿಯಲ್ಲಿ ಕಳೆಯುತ್ತಾ ತಮ್ಮ ದೇಹಗಳು ಹಗಲು ಇರುಳು ಸಮೆದು ಕ್ಷಯಿಸಿ ಹೋಗುವಂತೆ ದುಡಿಯುತ್ತಿದ್ದಾರೆ. ಹಲವರು ಸಾಯುತ್ತಾರೆ. ಅವರ ನೋವು ನರಳಿಕೆಗಳಂತೂ ಅಪಾರ. ಅವರಿಗೆ ಯಾವ ಪರಿಹಾರವೂ ಸಿಕ್ಕದು. ದುಡಿಮೆಯಿಂದ ಯಾವ ವಿಶ್ರಾಂತಿಯೂ ಇಲ್ಲ. ಮೇಲ್ವಿಚಾರಕನ ಚಾವಟಿ ಹೊಡೆತಗಳ ಘೋರ ಕಷ್ಟಗಳನ್ನು ಅನುಭವಿಸದೆ ಗತಿಯಿಲ್ಲ. ಆ ಅನುಭವ ಎಷ್ಟು ಅಸಹನೀಯವಾಗಿರುತ್ತದೆಂದರೆ ಹೆಚ್ಚು ದೈಹಿಕ ಹಾಗೂ ನೈತಿಕ ಶಕ್ತಿಯುಳ್ಳವರು ಹೇಗೋ ಸ್ವಲ್ಪ ಕಾಲ ಜೀವ ಹಿಡಿದುಕೊಂಡಿರಬಹುದು. ಆದರೆ ಉಳಿದವರ ಪಾಲಿಗೆ ಆ ನೋವು ಸಂಕಟಗಳಿಗಿಂತ ಸಾವೇ ಮೇಲೆನಿಸುತ್ತಾ ಅವರು ಪ್ರಾಣ ಬಿಡುತ್ತಾರೆ. ಆಗಷ್ಟೇ
ತಮ್ಮ ಜನ್ಮಸಿದ್ಧ ಹಕ್ಕುಗಳಿಂದ ವಂಚಿತರಾಗಿದ್ದ ಅಂತಹ ಜನ ಸೈಂಟ್ ಫಾಲನ ಈ ಮಾತುಗಳಿಗೆ ಬಹು ಕ್ಷಿಪ್ರವಾಗಿ ಸಂಧಿಸುತ್ತಿದ್ದರು. ಸೈಂಟ್ ಫಾಲನ ಮಾತುಗಳು: ನಿಮ್ಮ ದೇಹವನ್ನು ತಣಿಸುವುದರಲ್ಲೇ ನೀವು ಜೀವನ ಸವೆಸಿದರೆ ಹೇಗೋ ನೀವು ಸಾಯುತ್ತೀರಿ. ಆದರೆ ದೇಹದ ಕ್ರಿಯೆಗಳನ್ನು ನಿಮ್ಮ ಆತ್ಮ ಚೈತನ್ಯದಿಂದ ದಂಡಿಸುತ್ತೀರಾದರೆ ನೀವು ಜೀವಿಸುತ್ತೀರಿ. ಈ ಆದಿ ಚೈತನ್ಯವು ನಮ್ಮ ಚೈತನ್ಯಗಳಿಗೆ ಮಾತ್ಸಾಕ್ಷಿ ಎಂದೇ ನಾವು ದೇವರ ಮಕ್ಕಳಾಗಿರುವುದು. ಅವನ ಮಕ್ಕಳಾದ್ದರಿಂದ ನಾವು ದೇವರ ಉತ್ತರಾಧಿಕಾರಿಗಳು. ಯೇಸುವಿನೊಡನೆ ನಾವು ಹಾಗೆ ಜಂಟಿ ಉತ್ತರಾಧಿಕಾರಿಗಳು. ಆದ್ದರಿಂದ ಯೇಸುವಿನೊಡನೆ ನಾವು ಕಷ್ಟಾನುಭವಿಗಳಾದರೆ ನಾವೂ ಅವನೊಡನೆ ಶ್ರೇಯಸ್ಸು ಗಳಿಸುತ್ತೇವೆ. ಏಕೆಂದರೆ ನಮಗೆ ತಿಳಿದಿರುವಂತೆ ಈವರೆಗೆ ಇಡೀ ಜೀವಜಾಲವು ಭಾರದ ಹೊರೆಯಿಂದ ಆರ್ತವಾಗಿದೆ, ಕಷ್ಟಕ್ಕೆ ಸಿಲುಕಿ ನೊಂದಿದೆ. ಗುಲಾಮರ ದುಡಿಮೆಯನ್ನು ದೋಚಿಗಳಿಸಿದ ಲಾಭಾಂಶದ ಬಹುಭಾಗವನ್ನು ಉತ್ಪಾದನೆಯ ಕಾರ್ಯದಲ್ಲಿ ತೊಡಗಿಸಲಾಗಲಿಲ್ಲ. ಇದಕ್ಕೆ ಕಾರಣ ಲಾಭವೆಂಬುದನ್ನು ಗುಲಾಮಿ ವ್ಯವಸ್ಥೆಯ ಮೇಲೆ ನಿರ್ಧರಿಸಿದ್ದರಿಂದ ಉತ್ಪಾದನಾ ವಿಧಾನವನ್ನು ವಿಸ್ತರಿಸಲು ಸಾಧ್ಯವಿರಲಿಲ್ಲ. ಲಾಭದ ಮೊತ್ತವನ್ನು ಸುಮ್ಮನೆ ಖರ್ಚು ಮಾಡಲಾಯಿತು. ಆಳುವ ವರ್ಗದ ಜನ ಜುಗುಪ್ಸೆ ತರುವಂಥ ಭೋಗಲೋಲುಪತೆ ಹಾಗೂ ದುಂದುಗಾರಿಕೆಯ ಜೀವನವನ್ನು ನಡೆಸಲು ಉಪಕ್ರಮಿಸಿದ್ದರು. ಇನ್ನೊಂದೆಡೆ ವಿಶ್ವವ್ಯಾಪಕ ಜೀವನಕ್ಕೆ ಬದ್ಧರಾಗಿದ್ದ ರೋಮನ್ ಪ್ರಜಾಕೋಟಿ ಸ್ಥಿರವಾದ ಭಿಕ್ಷಾಟನೆಯಲ್ಲೇ ಸಂಭ್ರಮಿಸುತ್ತಾ ಬದುಕುತ್ತಿದ್ದರು. ಗುಲಾಮರು ಒಂದು ಕ್ರಾಂತಿಕಾರಿ ವರ್ಗವಾಗಿರಲಿಲ್ಲ, ಆಗಿರಲು ಸಾಧ್ಯವೂ ಇರಲಿಲ್ಲ. ಅವರ ಉತ್ಪಾದನಾ ಕ್ಷಮತೆಯು ಉನ್ನತ ಹಂತಕ್ಕೇರಲು ಸಾಧ್ಯವಾಗದಿದ್ದುದು ಇದಕ್ಕೆ ಕಾರಣ. ಆಗಾಗ್ಗೆ ದಂಗೆ ಏಳಲು ಅವರನ್ನು ಪ್ರೋತ್ಸಾಹಿಸಲಾಗುತ್ತಿತ್ತು. ಆದರೆ ಅದು ವೈಯಕ್ತಿಕ ವಿಮೋಚನೆಗಾಗಿಯೇ ಹೊರತು ಸಮಾಜದ ಪರಿವರ್ತನೆಗಾಗಿ ಅಲ್ಲ. ರೋಮನ್ ಸಾಮ್ರಾಜ್ಯವನ್ನು ನುಚ್ಚುನೂರು ಮಾಡಿದ್ದು ಅಂತಿಮವಾಗಿ ಗುಲಾಮರಲ್ಲ. ಪದೇ ಪದೇ ಸಂಭವಿಸುತ್ತಿದ್ದ ಗುಲಾಮರ ದಂಗೆಯನ್ನು ಕ್ರೂರವಾಗಿ ಹತ್ತಿಕ್ಕಲಾಗುತ್ತಿದ್ದರೂ ಅದು ಪ್ರಾಚೀನ ಸಮಾಜದ ತಳಹದಿಯನ್ನೇ ಪ್ರಬಲವಾಗಿ ಅಲ್ಲಾಡಿಸಿತು. ಏತನ್ಮಧ್ಯೆ ಗಡಿಯಾಚೆಯ ರಾಜ್ಯಗಳ ಮೇಲೆ ರೋಮನರು ನಿರಂತರ ಯುದ್ಧ ನಡೆಸುತ್ತಿದ್ದು ಕ್ರಮೇಣ ಆ ದೇಶಗಳ ಜನರು ನಾಗರಿಕತೆಯ ಪರಿಧಿಯೊಳಕ್ಕೆ ಆಕರ್ಷಿತರಾಗಿ ರೋಮನರ ಸಂಪ್ರದಾಯಗಳನ್ನು, ಕಲೆಗಳನ್ನು, ಯುದ್ಧ ಕಲೆಯೂ ಸೇರಿದಂತೆ ಕಲಿತುಕೊಂಡರು. ರೋಮನ್ ಚಕ್ರಾಧಿಪತ್ಯ ಹೊರನೋಟಕ್ಕೆ ಶಕ್ತಿ ಸಾಮರ್ಥ್ಯಗಳನ್ನು, ಭವ್ಯ ಬದುಕಿನ ಆಡಂಬರವನ್ನು ಪ್ರದರ್ಶಿಸುತ್ತಿದ್ದರೂ ಆಂತರಿಕವಾಗಿ ಕೊಳೆತು ಲೊಡ್ಡಾಗುತ್ತಿದೆ ಎಂದು ಅವರಿಗೆ ಗೊತ್ತಾಯಿತು. ಅಂತಿಮವಾಗಿ ಅವರು ಯುದ್ಧಕ್ಕೆ ಇಳಿದಾಗ ದಾರಿದ್ರ್ಯಾವಸ್ಥೆಯಲ್ಲಿದ್ದ ರೋಮಿನ ಪ್ರಾಂತೀಯರು ಅವರನ್ನು ಮುಕ್ತ ತೆಕ್ಕೆಯಲ್ಲಿ ಸ್ವಾಗತಿಸಿದರು. ಸಾಮ್ರಾಜ್ಯವು ಅವನತಿಗೆ ಇಳಿದ ಹಾಗೆ ಎಲ್ಲ ವರ್ಗದ ಜನರನ್ನು, ಪೀಡಕರು ಹಾಗೂ ಪೀಡಿತರು ಸೇರಿದಂತೆ ಒಂದು ರೀತಿಯ ನಿರರ್ಥಕ ಶೂನ್ಯ ಭಾವನೆ ಕಾಡತೊಡಗಿತು. ಜಗತ್ತೇ ವಿನಾಶದಲ್ಲಿ ಮುಳುಗುತ್ತಿದೆ ಎಂಬ ಆರ್ತಭಾವಕ್ಕೆ ಅವರು ಬಲಿಯಾದರು. ಹಳೆಯ ಪ್ರಪಂಚದ ಭಗ್ನಾವಶೇಷಗಳಿಂದ ಹೊಸ ಲೋಕವೊಂದು ಹುಟ್ಟುತ್ತಿದೆ ಎಂಬುದನ್ನು ಅವರು ಗ್ರಹಿಸಲೇ ಇಲ್ಲ. ಇಂತಹ ದುರವಸ್ಥೆಯ ಸ್ಥಿತಿಯೇ ರಹಸ್ಯ ಧಾರ್ಮಿಕ ವಿಧಿಗಳಿಗೆ, ಗೊಡ್ಡು ಜಿಜ್ಞಾಸೆಗಳಿಗೆ ಕಾರಣವಾದವು. ಹಲವಾರು ಮತಧರ್ಮಗಳ ಪೈಕಿ ಕೇವಲ ಒಂದಾಗಿ ಕ್ರೈಸ್ತ ಮತವು ಬೆಳೆಯಿತು. ಆರ್ಫ್ಯೂಸನ ಮತತತ್ವಗಳು ಮಿತ್ರೋಪಾಸನೆ, ಮ್ಯಾನಿಕೀಯಿಸಂ, ಆರ್ಟಿಸ್ ಮತ್ತು ಐಸಿಸ್ ನಿಗೂಢ ತತ್ವಗಳು. ಹೀಗೆ ಈ ಎಲ್ಲ ಮತಧರ್ಮ ನಂಬಿಕೆಗಳು ಈ ಬದುಕಿನಲ್ಲಿ ಅನುಭವಿಸುತ್ತಿದ್ದ ಹತಾಶೆ ಮತ್ತು ಕೇವಲ ಕಾಲ್ಪನಿಕವಾದ ಮರಣೋತ್ತರ ಜೀವನದಲ್ಲಿ ಮುಕ್ತಿ ದೊರೆಯುವ ಭ್ರಾಮಕ ಭರವಸೆ
ಇವುಗಳ ಆಧಾರದ ಮೇಲೆ ಹುಟ್ಟಿಕೊಂಡವು. ಆರ್ಪಿಸ್ ಮತತತ್ವಗಳು ಅಂದರೆ ಆರ್ಫಿಕ್ ಪಂಥದ ಒಂದು ಧಾರ್ಮಿಕ ಅಥವಾ ದಾರ್ಶನಿಕ ವಿಚಾರಗಳು. ಮಿತ್ರಾಯಿಸಂ, ಮಿತ್ರೋಪಾಸನೆ ಅಂದರೆ ಪುರಾತನ ಪರ್ಷಿಯನ್ ಧರ್ಮಚಿಂತನೆ. ಈ ಪಂಥದವರು ಮಿತ್ರಾಸ್ ಸೂರ್ಯ ದೇವ, ಮಿತ್ರಾಸ್ ದೇವರನ್ನು ಸೂರ್ಯ ದೇವರನ್ನು ಪೂಜಿಸುತ್ತಿದ್ದರು. ಮಿತ್ರಾಸ್ ದೇವತೆ ಬೆಳಕು ಸತ್ಯಗಳ ಅಧಿದೇವತೆ ಎನ್ನಲಾಗುತ್ತಿತ್ತು. ಮ್ಯಾನಿಕೀಯಿಸಂ ಅಂದರೆ ಸೈತಾನನು ದೇವರಂತೆ ನಿತ್ಯನಾದವನು ಹಾಗೂ ದೈವ ವೈರಿ ಎಂದರೆ ಅನಾದಿಯೂ ಅನಂತನೂ ಆದವನು ಮತ್ತು ಸದಾ ದೇವರನ್ನು ವಿರೋಧಿಸುತ್ತಿದ್ದವನು ಎಂದು ಪ್ರತಿಪಾದಿಸುತ್ತಿದ್ದ ಕ್ರಿಸ್ತಶಕ 3ನೇ ಶತಮಾನದ ಸಿದ್ಧಾಂತ. ಜಗತ್ತು ದೇವರು ಸೈತಾನ ಇಬ್ಬರ ನಿಯಂತ್ರಣಕ್ಕೆ ಒಳಪಟ್ಟಿದೆ ಎಂದು ಪ್ರತಿಪಾದಿಸುವ ದ್ವೈತ ಸಿದ್ಧಾಂತ. ಆಟಿಸ್ ಮತ್ತು ಐಸಿಸ್ ತತ್ವಗಳು ಅಂದರೆ ಪುರಾತನ ಈಜಿಪ್ಟಿನಲ್ಲಿನ ಧಾರ್ಮಿಕ ಪಂಥ. ಐಸಿಸ್ ಫಲವಂತಿಕೆಯ ದೇವತೆ ಎಂದು ಪೂಜಿಸಲಾಗುತ್ತಿತ್ತು. ಪ್ರಾಚೀನ ಕ್ರೈಸ್ತರು ಬಹುತೇಕ ಬಡವರೇ ಆಗಿದ್ದರು. ಅವರಲ್ಲಿ ಸ್ವತಂತ್ರರು, ಬಿಡುಗಡೆ ಪಡೆದವರು ಮತ್ತು ಗುಲಾಮರು ಸೇರಿದ್ದರು. ಅವರೆಲ್ಲರೂ ನಂಬಿದ್ದ ಧಾರ್ಮಿಕ ಸಂಕೇತವೇ ಇದಕ್ಕೆ ಸಾಕ್ಷಿ. ಅಪರಾಧಿಗಳನ್ನು, ಗುಲಾಮರನ್ನು ಮರಣದಂಡನೆಗೆ ಗುರಿ ಮಾಡಿ ಶಿಲುಬೆಗೆ ಏರಿಸುವುದು ಸಾಮಾನ್ಯ ರೀತಿಯ ವಾಡಿಕೆಯಾಗಿತ್ತು. ಗುಲಾಮರು ಹಣ ತೆತ್ತು ದಾಸ್ಯದಿಂದ ಬಿಡುಗಡೆ ಪಡೆಯುತ್ತಿದ್ದರು. ಅದನ್ನೇ ಧರ್ಮದ ಸಂದರ್ಭದಲ್ಲಿ ಪಾಪ ವಿಮೋಚನೆ ಎಂದು ಕರೆಯಲಾಯಿತು. ಆ ಆದಿಯುಗದಲ್ಲಿ ಸಹ ಕ್ರೈಸ್ತ ಮತವು ಕ್ರಾಂತಿಕಾರಿಯಾಗಿರಲಿಲ್ಲ. ಅದು ಸಾಧ್ಯವೂ ಇರಲಿಲ್ಲ. ಆದರೆ ಅದು ಖಂಡಿತವಾಗಿಯೂ ಪುರೋಗಾಮಿ ಆಗಿತ್ತು. ಆಗಿನ ಕಾಲಕ್ಕೆ ಪುರೋಗಾಮಿತ್ವದ ಲಕ್ಷಣವೆಂದರೆ ಸಾಮ್ರಾಜ್ಯದ ಪತನವಷ್ಟೇ ಆಗಿತ್ತು. ಗುಲಾಮನು ತನ್ನ ಯಜಮಾನನಿಂದ ಮತ್ತು ನಾಗರಿಕನು ತನ್ನ ಅಧಿಪತಿಯಿಂದ ಬಿಡುಗಡೆ ಹೊಂದುವುದು ಆಗಿನ ಪುರೋಗಾಮಿತ್ವದ ಸ್ವರೂಪವಾಗಿದ್ದಿತು. ಪ್ರಾಚೀನ ಕ್ರೈಸ್ತರಿಗೆ ಯಾವೊಂದು ರಾಜಕೀಯ ಕಾರ್ಯಕ್ರಮವೂ ಇರಲಿಲ್ಲ. ಅವರು ಗುಲಾಮಗಿರಿ ಪದ್ಧತಿಯನ್ನು ಖಂಡಿಸಲಿಲ್ಲ. ಸಾರ್ವಭೌಮನಿಗೆ ಅಂದರೆ ಸೀಸರನಿಗೆ ಸಲ್ಲಬೇಕಾದುದನ್ನು ಸಾರ್ವಭೌಮನಿಗೆ ಅಂದರೆ ಸೀಸರನಿಗೆ ಸಲ್ಲಿಸು ಎಂಬುದು ಅವರ ಧೋರಣೆಯಾಗಿತ್ತು. ಆದರೆ ಅವರು ಸೀಸರ್ ಸಾರ್ವಭೌಮನನ್ನು ದೇವರೆಂದು ಪೂಜಿಸಲಿಲ್ಲ. ಯಾವ ಭೇದವಿಲ್ಲದೆ ಗುಲಾಮರನ್ನು ಉಚ್ಚಸ್ಥಾನಕ್ಕೆ ಸೇರಿಸಿಕೊಳ್ಳುತ್ತಿದ್ದುದರಿಂದ ಸಾಮ್ರಾಜ್ಯವನ್ನು ಸಮಗ್ರವಾಗಿ ಒಟ್ಟುಗೂಡಿಸಿದ ಸಾಮಾಜಿಕ ರಾಜಕೀಯ ಸೂತ್ರಗಳು ಸಡಿಲಗೊಂಡವು. ರೋಮನರು ಗುಲಾಮರಿಗೆ ಬಹಿಷ್ಕಾರ ಹಾಕಿ, ಮೃಗಗಳಂತೆ ಬೇಟೆಯಾಡಿ, ಸೆರೆಮನೆಯಲ್ಲಿ ಕೂಡಿ ಹಾಕಿ, ಚಿತ್ರಹಿಂಸೆ ಮಾಡಿ, ಕ್ರೂರ ಮೃಗಗಳ ಬಾಯಿಗೆ ನೂಕುತ್ತಾ ರೋಮನ್ ಹಬ್ಬ ಅಥವಾ ಪರಪೀಡನೆಯ ಸಂತೋಷದಿಂದ ವಿಜೃಂಭಿಸುತ್ತಿದ್ದರು. ಹೀಗೆ ಶಿಕ್ಷೆಗೆ ಒಳಗಾದವರು ಅಸಾಧಾರಣ ಧೈರ್ಯದಿಂದ, ಆತ್ಮನಂಬಿಕೆಯ ಬಲದಿಂದ ಮೃತ್ಯುವನ್ನು ಎದುರಿಸುತ್ತಿದ್ದರು. ಅವರ ಆತ್ಮನಂಬಿಕೆಗೆ ಸತ್ಯದ ಬೆಂಬಲ ಇರಲಿಲ್ಲವಾದರೂ ಅದು ಅಪಾಯವನ್ನು ಎದುರಿಸುವಷ್ಟು ಭದ್ರವಾಗಿತ್ತು. ಅನಾಗರಿಕ ಶತ್ರುಗಳ ಮೇಲೆ ಬೀಳಲು ಬಾಗಿಲ ಬಳಿ ಕಾಯುತ್ತಿದ್ದರು. ಅಂತಿಮ ತೀರ್ಪಿನ ದಿನ ಹತ್ತಿರವಾಗುತ್ತಿತ್ತು. ಸಾಮ್ರಾಜ್ಯ ಮುರಿದು ಬೀಳುತ್ತಿರುವಾಗ ಕ್ರೈಸ್ತ ಧರ್ಮ ತನ್ನ ವಿಕಾಸದ 2ನೆಯ ಘಟ್ಟವನ್ನು ತಲುಪಿತು. ಅದು ಆಳುವ ವರ್ಗದವರ ಕೈಯಲ್ಲಿ ಪ್ರಬಲ ಅಸ್ತ್ರವಾಯಿತು. ಕ್ರೈಸ್ತ ಧರ್ಮ ತನ್ನ ಎದುರಾಳಿಗಳಲ್ಲಿ ಕೆಲವರನ್ನು ತನ್ನೊಳಕ್ಕೆ ಸೆಳೆದು ಮೈಗೂಡಿಸಿಕೊಂಡಿತು. ಇನ್ನು ಕೆಲವರನ್ನು ನಿರ್ದಯವಾಗಿ ಹಿಂದೆ ತನ್ನನ್ನು ಶತ್ರುಗಳು ಹತ್ತಿಕ್ಕಿದಂತೆ ಇಂದು ಅದು ಇವರನ್ನೂ ಅಡಗಿಸಿತು. ಆದರೆ ಮುಂದಿನ ಯುಗದಲ್ಲಿ ಅದು ಪ್ರಗತಿ ವಿರೋಧಿ ಶಕ್ತಿಯಾಯಿತೆಂದು ಭಾವಿಸುವುದು ತಪ್ಪಾದೀತು. ಅದಕ್ಕೆ ಬದಲಾಗಿ ಊಳಿಗಮಾನ್ಯ ಯುಗದ ಬೆಳವಣಿಗೆಯ ಹಂತದಲ್ಲಿ ಅದು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಸೃಜನಾತ್ಮಕ ಪಾತ್ರ ವಹಿಸಿತು. ಅದನ್ನು ಸರಿದೂಗುವ ಪಾತ್ರವನ್ನು ಮತ್ತೆ ಅದು
ಪಡೆದೇ ಇಲ್ಲ. ಇಟಲಿಯಲ್ಲಿ ಬರ್ಬರ ಜನರ ಆಕ್ರಮಣಕ್ಕೆ ಮುಂಚೆ ಗುಲಾಮರ ದುಡಿಮೆಯನ್ನು ಆಶ್ರಯಿಸಿದ್ದ ರೋಮನರ ದೊಡ್ಡ ಪ್ರಮಾಣದ ವ್ಯವಸಾಯ ಪದ್ಧತಿ ಲಾಭದಾಯಕವಾಗಿರಲಿಲ್ಲ. ದೊಡ್ಡ ಜಮೀನುಗಳನ್ನು ಸಣ್ಣ ಹಿಡುವಳಿಗಳನ್ನಾಗಿ ಪರಿವರ್ತಿಸಿ ಭೂಮಿಯನ್ನೇ ಆಶ್ರಯಿಸಿದ್ದ ಸಣ್ಣ ಬೇಸಾಯಗಾರರಿಗೆ ಕೊಟ್ಟು ಅವರು ಒಂದು ನಿಗದಿತ ಪ್ರಮಾಣದ ಗೇಣಿ ಅಥವಾ ಪೊಗದಿ ಕೊಡತಕ್ಕದ್ದೆಂದು ವಿಧಿಸಲಾಯಿತು. ರೋಮನ್ನರ ಪ್ರಭಾವ ತೀರಾ ವಿರಳವಾಗಿದ್ದ ಪಶ್ಚಿಮ ಯುರೋಪಿನ ಕೆಲವೆಡೆಗಳಲ್ಲಿ ಯುದ್ಧದಲ್ಲಿ ಗೆದ್ದ ಬರ್ಬರ ಜನರು ಸಣ್ಣ ಸಣ್ಣ ಹಿಡುವಳಿಗಾರರನ್ನು ತಂದು ವ್ಯಾಪಕವಾಗಿ ಜಮೀನುಗಳಲ್ಲಿ ನೆಲೆಗೊಳಿಸಿದರು. ಇವರುಗಳು ಕೂಡ ಜಮೀನಿಗೆ ಜೋತು ಬಿದ್ದ ಜೀತಗಾರರೇ ಆಗಿದ್ದರು. ಆದರೆ ಇವರ ಸ್ಥಿತಿ ಗುಲಾಮಗಿರಿಗಿಂತ ಉತ್ತಮವಾಗಿದ್ದು, ಇವರು ಭೂಮಿಯ ಇಳುವರಿಯ ಉಳಿಕೆಯ ಸ್ವಲ್ಪ ಭಾಗವನ್ನು ಮಾತ್ರ ದೇಣಿಗೆ ಕೊಟ್ಟು ಮಿಕ್ಕಂತೆ ತಮ್ಮದೇ ಆದ ಹಕ್ಕು ಬಾಧ್ಯತೆಗಳನ್ನು ಪಡೆದಿದ್ದರು. ಈ ಪ್ರದೇಶಗಳಲ್ಲಿ ಒಂದು ಗ್ರಾಮ ಸಮುದಾಯ ಅಥವಾ ಮೇನರ್ ಮೂಲ ಘಟಕವಾಗಿದ್ದು, ಅದರ ಒಡೆತನ ಬುಡಕಟ್ಟಿನ ನಾಯಕನ ಕೃಪಾಶ್ರಯದಲ್ಲಿದ್ದ ಯಾವನೋ ಒಬ್ಬ ಒಡೆಯನ ಅಂದರೆ ಲಾರ್ಡ್ ಆಳ್ವಿಕೆಯಲ್ಲಿ ಇರುತ್ತಿತ್ತು. ಕರಕುಶಲ ಕೈಗಾರಿಕೆಗಳನ್ನು ಗಿಲ್ಡ್ ಅಥವಾ ಕುಶಲಕರ್ಮಿಗಳ ಸಂಘಗಳಲ್ಲಿ ಸಂಘಟಿತರಾದ ಕುಶಲಕರ್ಮಿಗಳು ನಡೆಸುತ್ತಿದ್ದರು. ದುಡಿಯುವ ಗುಲಾಮರು ದುರ್ಬಲವಾಗಿದ್ದುದರಿಂದ ದುಡಿಮೆಯ ಪ್ರಮಾಣ ಕಡಿಮೆಯಾಗಿ ದಕ್ಷತೆ ಕುಶಲತೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ದೊರಕುವಂತಾಯಿತು. ಹಲವಾರು ದುಡಿಮೆ ಉಳಿಸುವ ಸಾಧನಗಳನ್ನು ಬಳಕೆಗೆ ತರಲಾಯಿತು. ಅವುಗಳಲ್ಲಿ ನೀರುರಾಟೆ, ಗಾಳಿಯಂತ್ರ, ಪ್ರಾಣಿಗಳನ್ನು ಬಂಡಿ ನೊಗಕ್ಕೆ ಕಟ್ಟುವ ನಿಯಂತ್ರಿಸುವ ಉಪಕರಣಗಳು, ಚುಕ್ಕಾಣಿ ಹಲಗೆ ಮೊದಲಾದವು ಸೇರಿದ್ದವು. ಈ ಪ್ರಕಾರವಾಗಿ ಉತ್ಪಾದನೆಯ ತಂತ್ರವನ್ನು ಎಷ್ಟರ ಮಟ್ಟಿಗೆ ಸುಧಾರಿಸಲಾಯಿತೆಂದರೆ ಗುಲಾಮರ ದುಡಿಮೆ ಲಾಭದಾಯಕವಲ್ಲ ಎನ್ನುವಂತಾಯಿತು. ಈ ಸುಧಾರಣೆಗಳೆಲ್ಲವನ್ನೂ ಚರ್ಚ್ ಅಧಿಕಾರವು ಸಕ್ರಿಯವಾಗಿ ಸಮರ್ಥಿಸಿತು. ಅವರು ಗುಲಾಮಗಿರಿ ಪದ್ಧತಿಯನ್ನು ವಿರೋಧಿಸಿದರು ಎಂದು ಇದರ ಅರ್ಥವಲ್ಲ. ಅವರ ಸಮರ್ಥನೆಗೆ ಕಾರಣ ಚರ್ಚಿನ ಬಿಷಪ್ಪರುಗಳು, ಪಾದ್ರಿಗಳು ತಾವೇ ಊಳಿಗಮಾನ್ಯ ದಣಿಗಳಾಗಿದ್ದು, ಕುಶಲಕರ್ಮಿಗಳನ್ನು, ಕೃಷಿ ಕೆಲಸದವರನ್ನು ಸಂಪೂರ್ಣವಾಗಿ ದೋಚಿ ದುಡಿಸುವುದು ಅವರ ಉದ್ದೇಶವಾಗಿತ್ತು. ಮಾತ್ರವಲ್ಲ, ಅವರು ಕ್ರೈಸ್ತ ಧರ್ಮೀಯರಲ್ಲದ ನಾಸ್ತಿಕರನ್ನು ಮತಾಂತರಗೊಳಿಸುವ ಮೂಲಕ ನಾನಾ ಪ್ರಾದೇಶಿಕರ ಹಾಗೂ ಬುಡಕಟ್ಟು ಜನಾಂಗಗಳ ಕರ್ಮಾಚರಣೆಗಳ ನಡುವೆ ಪ್ರತ್ಯೇಕತೆಯನ್ನು ತೊಡೆದುಹಾಕಿ ಆ ಮೂಲಕ ಆಧುನಿಕ ಯುರೋಪಿನ ಜನಾಂಗಗಳ ಬೆಳವಣಿಗೆಗೆ ನೆರವಾದರು. ಜೊತೆಗೆ ಸಮಾಜದಲ್ಲಿ ಅವರು ಏಕಮಾತ್ರ ಅಕ್ಷರಸ್ಥ ವರ್ಗವಾಗಿದ್ದುದರಿಂದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆಯ ಸಮಗ್ರತೆಯನ್ನು ಪ್ರತಿನಿಧಿಸುವ ರೋಮನ್ ಸಾಮ್ರಾಜ್ಯದ ಕಾನೂನು, ಸಾಹಿತ್ಯ, ದರ್ಶನ, ಶಾಸ್ತ್ರಗಳ ಸಂಪ್ರದಾಯಗಳನ್ನು ರಕ್ಷಿಸಿ ಪ್ರಸಾರ ಮಾಡುವುದು ಅವರಿಗೆ ಸಾಧ್ಯವಾಯಿತು.